ಪ್ರೀತಿಯ ಸ್ನೇಹಿತರೆ, ರವೆ ಇಡ್ಲಿ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ನಾನು ಯಾವ ವಿಧಾನದಲ್ಲಿ ಮಾಡಿದ್ದೀನಿ ಅನ್ನೋದನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಜೈ ಗಣೇಶ ಕುಟುಂಬದ ಸದಸ್ಯರಾಗಿ ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ನನಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೆ ಯಾಕೆ ತಡ, ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೀವು ನೋಡಿ ಬರುತ್ತೆ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಶುಭೋದಯ, ಶುಭ ಸೋಮವಾರ. ಬೆಳಗ್ಗೆ ನಾನು ರವೆ ಇಡ್ಲಿ ಮಾಡಬೇಕು ಅಂದ್ಕೊಂಡೆ. ರವೆ ಇಡ್ಲಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಗ್ಲಾಸ್ನ ಅಳತೆಯಲ್ಲಿ ನಾನು ತೊಗೊಂಡಿರೋದು 3 ಗ್ಲಾಸು ಉಪ್ಪಿಟ್ಟಿನ ರವೆ, 1 ಗ್ಲಾಸು ಚಿರೋಟಿ ರವೆ, ಸ್ವಲ್ಪ ಕರಿಬೇವು, ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿ ಇರಲಿ, ಕಡಲೆಬೇಳೆ ಉದ್ದಿನಬೇಳೆನೂ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಂಗು, ಅಡಿಗೆ ಅರಿಶಿನ, ಬೇಕಿಂಗ್ ಸೋಡಾ, ಮೊಸರು, ನಾನು ನಂದಿನಿ ಮೊಸರನ್ನ ತೊಗೊಂಡಿದ್ದೀನಿ, ಕರಿಬೇವನ್ನ ಹೆಚ್ಚಿಟ್ಕೊಂಡಿಲ್ಲ ಹಾಗೆ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದಕ್ಕೆ ಪರಿಶುದ್ಧವಾದ ಗಾಣದಿಂದ ತೆಗೆದ ಕೊಬ್ಬರಿ ಎಣ್ಣೆಯನ್ನು ಒಂದು 4 ಸ್ಪೂನ್ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ತೋರಿಸ್ತೀನಿ, ಬನ್ನಿ. ರುಚಿಕರವಾದ, ಮೃದುವಾದ, ಆರೋಗ್ಯಕರವಾದ ರವೆ ಇಡ್ಲಿಯನ್ನು ಇವತ್ತು ಮಾಡಿ ಸವಿಯೋಣ. ಸ್ನೇಹಿತರೆ, ನಾನು ದೊಡ್ಡದಾದ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಮೊಸರು ಹಾಕ್ಕೊಂಡು ರವೆ ಕಲಿಸ್ಕೋಬೇಕಾದ್ರೆ ಕ್ಲೀನಾಗಿ ಅರಳಬೇಕಲ್ಲ, ಆದ್ದರಿಂದ ನೋಡಿ ಇದಕ್ಕೆ ಒಂದು 4 ಸ್ಪೂನಷ್ಟು ಗಾಣದಿಂದ ತೆಗೆದ ಪರಿಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದು ಘಮ ಅಂತ ವಾಸನೆ ಬಂದು ಸ್ವಲ್ಪ ಬಿಸಿಯಾಗಲಿ. ಸ್ನೇಹಿತರೆ ನೋಡಿ, ಆ ತೆಂಗಿನಕಾಯಿಯ ಆ ಕೊಬ್ಬರಿಯ ಪರಿಮಳ ಘಮ್ ಅಂತ ಬರ್ತಾ ಇದೆ, ಅಲ್ಲಿಗೆ ಇದು ಬಿಸಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಈಗ ನಾನು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಅದು ಚಿಟಪಟ ಅಂತ ಸಿಡಿಲಿ ಮೊದಲಿಗೆ. ಸ್ನೇಹಿತರೆ ನೋಡಿ, ಚಿಟಪಟ ಅಂತ ಎಲ್ಲ ಸಿಡಿತಾ ಇದೆ. ಈಗ ಕಡಲೆಬೇಳೆ ಉದ್ದಿನ ಬೇಳೆಯನ್ನು ತೊಗೋತಾ ಇದ್ದೀನಿ, ಅದನ್ನು ಬಾಡಿಸ್ಕೊತೀನಿ ಸ್ವಲ್ಪ. ನೋಡಿ, ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಬಾಡಿ ಬಂದಿದೆ. ಈಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ. ಮೆಣಸಿನ್ಕಾಯಿನೂ ಬಾಡಿ ಬಂದಿದೆ. ಈಗ ಕೊನೆಯಲ್ಲಿ ಕರಿಬೇವು. ನೋಡಿ, ಎಲ್ಲ ಬಾಡಿ ಬಂದಿದೆ. ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಟವನ್ನು ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಾದಮೇಲೆ ನಾವು ತಗೊಂಡಿರ್ತಕ್ಕಂಥ ರವೆಯನ್ನು ಹಾಕ್ಕೊಳ್ಳೋಣ. ಇಲ್ಲಿ ಏನು ರವೆ ನಾವು ಅದರಲ್ಲೇ ಹುರ್ಕೋಬೇಕು ಎಣ್ಣೆಯಲ್ಲಿ ಅನ್ನೋ ಅವಶ್ಯಕತೆ ಏನಿಲ್ಲ. ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಆ ಎಣ್ಣೆ ಕಾವೇ ಸಾಕು. ಸ್ನೇಹಿತರೆ ನೋಡಿ, ನಾವು ಸ್ಟವ್ನ ಆಫ್ ಮಾಡಿ ಆ ಬಿಸಿ ಎಣ್ಣೆಯಲ್ಲೇ ಎಲ್ಲ ಬಾಡಿಸ್ಕೊಂಡಿರೋದು. ಈಗ ನಾವು ಇದನ್ನು ಆರಕ್ಕೆ ಇಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ತಣ್ಣಗಾಗಲಿ, ರವೆ ಹುರಿದಿದ್ದೀವಿ ಅನ್ನೋ ಅವಶ್ಯಕತೆ ಏನಿಲ್ಲ. ಈಗ ಇದಕ್ಕೆ ದಿಢೀರಾಗಿ ನಾವೆಲ್ಲನೂ ಹಾಕ್ಕೊಳ್ಳೋಣ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ, ಅಡಿಗೆ ಸೋಡಾ, ಪುಡಿ ಇಂಗು, ಮತ್ತು ಅಡಿಗೆ ಅರಿಶಿನ, ಕೊತ್ತಂಬರಿ ಸೊಪ್ಪು, ಅಡಿಗೆ ಸೋಡಾ, ಬೇಕಿಂಗ್ ಸೋಡಾ. ನೀವು ಶುಂಠಿಯನ್ನು ಉಪಯೋಗಿಸೋರು ಒಗ್ಗರಣೆಗೆ ಶುಂಠಿಯನ್ನು ಸಹ ಹಾಕೋಬೋದು. ನಾನು ಶುಂಠಿ ಬಳಸ್ತಾ ಇಲ್ಲ. ಈಗ ಇಲ್ಲಿ ಮೊದಲಿಗೆ ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಹೆಚ್ಚಿಗೆ ಬೇಕಂದರೆ ತಿರ್ಗಾ ತೊಗೋತೀನಿ, ಅದನ್ನು ನಂತರ ತಿಳಿಸ್ತೀನಿ. ಈಗ ಇದಿಷ್ಟನ್ನು ಹಾಕಿ ಮೊದಲಿಗೆ ಮಿಕ್ಸ್ ಮಾಡಿ ನಾನು ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಎಲ್ಲ ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ತೆಳ್ಳಿಗೆ ಕಲಿಸ್ಕೊಂಡಿದ್ದೀನಿ. ಅದು ನೋಡೋಣ ಇನ್ನೂ ಗಟ್ಟಿ ಆಗುತ್ತಾ ಅಂತ. ನಾನು ಚಟ್ನಿ ಆಡಿಸ್ಕೊಳ್ಳೋವರೆಗೆ ಮುಚ್ಚಿಡ್ತೀನಿ. ಬೇಕಿಂಗ್ ಸೋಡಾನು ಸಹ ನಾನು ಈಗಲೇ ಹಾಕಿ ಕಲಸಿಟ್ಟಿದ್ದೀನಿ. ಕೆಲವರು ಅಲ್ಲಿ ಇಡಬೇಕಾದ್ರೆ ಹಾಕ್ಕೊತಾರೆ, ನಾನು ಆ ರೀತಿ ಮಾಡೋದಿಲ್ಲ. ನಾನು ಮೊದಲೇ ಎಲ್ಲ ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ನಂತರ ನಾನು ಬರೀ ಡೈರೆಕ್ಟಾಗಿ ಇಡ್ಲಿ ಬಿಡೋದೆ, ಸಂಪಣವನ್ನು ತಟ್ಟೆಗೆ ಬಿಡೋದೆ, ಆ ರೀತಿ ನಾನು ಮಾಡ್ಕೊತೀನಿ. ಈಗ ಇದನ್ನು ಮುಚ್ಚಿಟ್ಬಿಟ್ಟು ನಂತರ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಚಟ್ನಿ ರೆಡಿಯಾಗಿದೆ. ಈಗ ನೋಡೋಣ ಇಡ್ಲಿ ಸಂಪಣ ಯಾವ ರೀತಿ ಆಗಿದೆ ಅಂತ. ನೋಡಿ, ಗಟ್ಟಿಯಾಗಿದೆ ಅನಿಸುತ್ತೆ. ನಾವು ಸೌಟ್ ಹಾಕದೆ ನಮಗೆ ಗೊತ್ತಾಗಲ್ಲ. ಕರೆಕ್ಟಾಗಿದೆ ರೀ, ಈ ಹದದಲ್ಲೇ ಇರಬೇಕು. ಸ್ನೇಹಿತರೆ ನೋಡಿ, ಇಡ್ಲಿ ತಟ್ಟೆಗೆ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ. ನೀವು ಅದು ತುಪ್ಪ ಇದ್ದರೆ ತುಪ್ಪ ಸವರ್ಕೊಳ್ಳಿ. ಈಗ ಸಂಪಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತಿರ್ಗಾ ಎಲ್ಲ ಮಿಕ್ಸ್ ಮಾಡಿ ಈಗ ಸ್ವಲ್ಪನೇ ನಾವು ಬಿಡ್ತಾ ಹೋಗೋಣ. ಹೀಗೆ ಹಾಕ್ಕೊಳ್ಳಿ. ಏಕೆಂತಂದರೆ ನಾವು ಸೋಡಾ ಹಾಕಿರೋದ್ರಿಂದ ಬೇಗ ಉಬ್ಬು ಬಂದುಬಿಡುತ್ತೆ, ಮೇಲ್ಗಡೆ ಉಬ್ಕೊಂಡು ಬಂದುಬಿಡುತ್ತೆ ಇದು. ಆದ್ದರಿಂದ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ,
ಈ ರೀತಿ. ಈಗ ಬೇಯೋಕ್ಕಿಡ್ತೀನಿ, ಅದಕ್ಕೂ ಹಾಕ್ಕೊಂಡು ಬೇಯೋಕ್ಕಿಡ್ತೀನಿ. ಬೆಂದ ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಬೆಂದು ಬಂದಿದೆ, ತೆಗೆದಿದ್ದೀನಿ. ಹೊಗೆ ಬರ್ತಾ ಇದೆ ನೋಡಿ, ಬಿಸಿ ಬಿಸಿ ಹಾವಿ ಹೊಗೆ. ಈಗ ಇದು ತಣ್ಣಗಾಗಲಿ, ನಂತರ ತೆಗೆದು ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಸ್ವಲ್ಪ ತಣ್ಣಗಾಗ್ತಾ ಬಂದಿದೆ. ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಸ್ಪೂನ್ನ ಅದಕ್ಕೆ ಹಚ್ಕೊಂಡು ನಾವು ತಗೋಬೇಕು. ನೋಡಿ, ಹಾ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಸೋಡಾ ಹಾಕಿರೋದ್ರಿಂದ ಮೃದುವಾಗಿರುತ್ತೆ. ಸೋಡಾ ಹಾಕದೆ ಹೋದರೆ, ಅದನ್ನು ಸ್ಕಿಪ್ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಎಲ್ಲ ಅವ್ರು ಮಾಡೋದು ನಾವು ಮಾಡೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಪ್ರತಿ ಸರಿ ನಾವು ಉದ್ದಿನ ಬೇಳೆ ಹಾಕಿ ರುಬ್ಕೊಂಡು ಮಾಡ್ತಿರ್ತೀವಲ್ವ, ಒಂದಿನ ಚೇಂಜಸ್ ಇರಲಿ ಅಂತ ಅಷ್ಟೇ. ಪ್ರೀತಿಯ ಸ್ನೇಹಿತರೆ, ನಾನೀಗ ತಿಂಡಿ ತಿನ್ನೋಕೆ ಕೂತ್ಕೊಂಡಿದ್ದೀನಿ. ಹೇಗೆ ಬಂದಿದೆ ಅಂತ ನಾನು ಹೇಳ್ತೀನಿ. ಕೆಂಪು ಚಟ್ನಿ, ನನ್ನ ಸ್ನೇಹಿತನಿಗೆ ಬಹಳ ಇಷ್ಟವಾದ ಚಟ್ನಿ ಕೆಂಪು ಚಟ್ನಿ ಅಂತಂದರೆ. ಅವನಿಲ್ಲ, ಊರಿಗೋಗಿದ್ದಾನೆ. ಹೇಗೆ ಬಂದಿದೆ ಅಂತ ನಾನು ತಿಳಿಸ್ತೀನಿ. ಬೇಕಾದ್ರೆ ನೀವು ತುಪ್ಪ ಹಾಕ್ಕೊಂಡು ಸಹ ತಿನ್ಬೋದು. ಸೂಪರಾಗಿದೆ ರೀ, ಸೂಪರ್ ಅಂದರೆ ಸೂಪರಾಗಿದೆ. ನೀವು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜಯ ಗಣೇಶ.